ರಾಜಕೀಯವಾಗಿ ಯಾವಾಗಲೂ ಕೂಡ ಹೊಸದಾಗಿ ದಾಳವನ್ನು ಉಳಿಸುವ ತಮ್ಮದೇ ಆದಂಥ ಲೆಕ್ಕಾಚಾರವನ್ನು ಹೊಂದಿರುವಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಈಗ ಮತ್ತೆ ಹೊಸದೊಂದು ಪೊಲಿಟಿಕಲ್ ಮೆಸೇಜನ್ನು ನೇರವಾಗಿಯೇ ಪಾಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅನೇಕ ಹಿರಿಯ ನಾಯಕರು ಮಾತಾಡ್ತಾ ಇದ್ರು. ಅದರಲ್ಲೂ ಹಿರಿಯ ನಾಯಕರೊಬ್ಬರು ಈ ರೀತಿ 2 ಹುದ್ದೆಯಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ, ಜವಾಬ್ದಾರಿ ನಿಭಾಯಿಸೋದಕ್ಕೆ ಕಷ್ಟವಾಗುತ್ತೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದ್ರು. ಆದರೆ ಕೆಪಿಸಿಸಿ ಅಧ್ಯಕ್ಷರ ಜವಾಬ್ದಾರಿಯನ್ನು ಜೊತೆಗೆ ಸಂಘಟನೆಯನ್ನು ಮಾಡೋದ್ರ ಮೂಲಕ ಅಥವಾ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನು ಮಾಡೋ ಮೂಲಕ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೂ ಸೈ ಸಂಘಟನೆಗೂ ಜೈ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಸಭೆಯ ಮೂಲಕ ಯಾವ ರೀತಿಯ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ನೋಡೋಣ ಬನ್ನಿ. ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ, ಭರ್ತಿ ಮಾಡೋಕ್ಕೆ ಡಿ.ಸಿ.ಎಂ ಸ್ಥಾನಗಳು ಖಾಲಿ ಇವೆ, ಅದನ್ನು ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಏನು ಹೊಸದೇನಲ್ಲ. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ಶಾಸಕರು ಸಚಿವರು ಅಕಸ್ಮಾತ್ ವಿರುದ್ಧ ಮಾಡಿದಂತ ಯಾರಾದ್ರೂ ಕೂಡ ಅವ್ರಿಗೂ ಆಗುತ್ತೆ. ಕಾಂಗ್ರೆಸ್ ಮನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಹಲವರು ಒನ್ ಮ್ಯಾನ್ ಒನ್ ಪೋಸ್ಟ್ ಸಂದೇಶ ರವಾನಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫೈಟ್ ಹೈಕಮಾಂಡ್ ಅಂಗಳಕ್ಕೂ ತಲುಪಿತ್ತು. ಇದೀಗ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹೊಸ ಸಂದೇಶವನ್ನೇ ರವಾನಿಸಿದ್ದಾರೆ. ಪದಾಧಿಕಾರಿಗಳ ಸಭೆಯ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹೊಸ ಸಂದೇಶ ಕೊಟ್ಟಿರೋದು ಹಲವು ರಾಜಕೀಯ ಲೆಕ್ಕಾಚಾರನೂ ಇರೋದು ಕಂಡುಬಂದಿದೆ. ಯಾಕಂದ್ರೆ ಈ ಹಿಂದೆ ಕೆಲವರು ಡಿ.ಕೆ.ಶಿ ಒಬ್ಬರೇ ಅಧ್ಯಕ್ಷೀಯ ಸ್ಥಾನ ನಿಭಾಯಿಸೋದು ಕಷ್ಟ ಆಗುತ್ತೆ ಅಂದಿದ್ರು. ಇದಕ್ಕೆ ಬಗ್ಗದ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ.ಶಿ ಸಭೆ ಮೂಲಕ ಯಾವ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸ್ತೀನಿ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. 190 ಪದಾಧಿಕಾರಿಗಳ ಜೊತೆ ಸಭೆ ಮಾಡೋ ಮೂಲಕ ಡಿ.ಕೆ.ಶಿ ಹೊಸ ಆಟಕ್ಕೆ ಮುಂದಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಬಲಿಷ್ಠ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಅನಗತ್ಯ ಹೇಳಿಕೆ ಕೊಡೋರಿಗೆ ನೋಟಿಸ್ ನೀಡ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಸಂದೇಶ. ಪದಾಧಿಕಾರಿಗಳ ಸಭೆಯಲ್ಲಿ ಎಚ್ಚರಿಕೆ ಕೊಡೋ ಬಗ್ಗೆ ನಿನ್ನೆ ರಾತ್ರಿ 9:20 TV9 ಬ್ರೇಕ್ ಮಾಡಿತ್ತು. ಎಲ್ಲಾ ಪದಾಧಿಕಾರಿಗಳಿಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬುಲಾವ್ ಕೊಡ್ತಾರೆ ಅಂತ ಮೊದಲೇ ಹೇಳಿದ್ವಿ. ಅನಗತ್ಯ ಹೇಳಿಕೆ ನೀಡೋರಿಗೆ ನೋಟಿಸ್ ನೀಡಲಾಗುವ ಸಾಧ್ಯತೆ ಇದೆ ಅಂತಾನೂ ಮುಂಚೆನೇ ಹೇಳಿದ್ವಿ. ಇದೀಗ ಅದರಂತೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ಅನಗತ್ಯ ಹೇಳಿಕೆ ನೀಡುವವರಿಗೆ ನೋಟಿಸ್ ನೀಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಶೋಕಾಸ್ ನೋಟಿಸ್ ನೀಡ್ತೀನೋ ನೋಡಿ, ಸಮಯ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಅಂದಿದ್ದಾರೆ. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ, ನಾನು ಯಾರು ಮಾಡಬೇಕು ಆಮೇಲೆ ನೋಡಿ ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಒಂದು ಜನರಲ್ ಬಾಡಿ ಮೀಟಿಂಗ್, ಆಮೇಲೆ ಚೀಫ್ ಮಿನಿಸ್ಟರ್ನ ಬೇರೆ ಮಂತ್ರಿಗಳನ್ನೆಲ್ಲ ಜನರಲ್ ಬಾಡಿ ಮೀಟಿಂಗ್ ನಾನು ಆಹ್ವಾನವನ್ನು ಮಾಡ್ತೀನಿ. ಇನ್ನು ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಕುರ್ಚಿ ಕಾಳಗದ ಚರ್ಚೆ ವೇಳೆ ಹೈ ಡ್ರಾಮಾನೇ ನಡೆಯಿತು. ಅನಗತ್ಯ ಹೇಳಿಕೆ ಕೊಡೋರ್ಗೆ ನೋಟಿಸ್ ಕೊಡಿ, ಡ್ಯಾಮೇಜ್ ಮಾಡೋ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಕೆಲ ಮುಖಂಡರು ಆಗ್ರಹ ಮಾಡಿದ್ರು. ಈ ವೇಳೆ ಸಭೆ ಮಧ್ಯೆ ಎದ್ದು ನಿಂತು ಪ್ರಧಾನ ಕಾರ್ಯದರ್ಶಿ ಆಗ್ರಹಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡೋರ ವಿರುದ್ಧ ನೋಟಿಸ್ ಕೊಡಲಾಗುತ್ತೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಹೇಳಿದ್ರು. ಸಚಿವರ ಮೇಲೂ ಕ್ರಮ ಆಗುತ್ತೆ, ಸಚಿವರೇನ್ ಮೇಲಿಂದ ಬಂದಿಲ್ಲ ಅಂದ್ರು. ಯಾರು ನಮ್ಮ ಪದಾಧಿಕಾರಿಗಳಾಗಲಿ ಶಾಸಕರುಗಳಾಗಲಿ ಚುನಾವಣೆಯಲ್ಲಿ ಆಗಲಿ ಯಾರೋ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದಂಥವ್ರ ಮ್ಯಾಗ ಶಿಸ್ತಿನ ಕ್ರಮ ತಗೊಳಕ್ಕೆ ಇವತ್ತೊಂದು ಜರುಗಿಸಕ್ಕೆ ನಾವು ಇದನ್ನು ಕೂಡ ಜಾರಿ ಮಾಡಿದ್ದೇವೆ. ಶಾಸಕರು ಸಚಿವರು ಅಕಸ್ಮಾತ್ ವಿರುದ್ಧ ಮಾಡಿದಂಥ ಯಾರಾದ್ರೂ ಕೂಡ ಅವ್ರಿಗೂ ಆಗುತ್ತೆ. ಸಚಿವರು ಅಂದ್ರೆ ಯಾರು ಬೇರೆ ಅಲ್ರಿ, ಸಚಿವರು ಅಂದ್ರೆ ನಮ್ಮ ಶಾಸಕರಾಗಿ ಹೋಗಿರ್ತಾರೆ. ನಾವು ಶಾಸಕರಿದ್ದಾಗ ಅವ್ರ ಸಚಿವರು ಅದನ್ನ ಇಟ್ಕೊಳಕ್ಕೆ ಇಲ್ಲಿ ಏನ್ ಸಚಿವರು ಅಂದ್ರೆ ಮ್ಯಾಲಿಂದ ಇರಲ್ಲ. ಸಚಿವರು ಅಂದ್ರೆ ನಾವೆಲ್ಲರೂ ಕೂಡಿ ಮಾಡಿದಾಗ ಸಚಿವರು ಅಲ್ಲ. ಒಂದ್ ಕಡೆ ಕೆಎನ್ ರಾಜಣ್ಣ ಸೇರಿದಂತೆ ಹಲವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಮಾತನಾಡದಂತೆ ಡಿಸಿಎಂ ಡಿ.ಕೆ. ಎಚ್ಚರಿಕೆ ನೀಡಿದ್ರು. ಕೆಲವರು ಡೋಂಟ್ ಕೇರ್ ಅಂದಿದ್ರು. ಇದೀಗ ಟಕ್ಕರ್ ಕೊಡೋಕೆ ಮುಂದಾಗಿರೋ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪಕ್ಷ ಸಂಘಟನೆಯ ನೆಪದಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ಎಲ್ಲ 190 ಪದಾಧಿಕಾರಿಗಳಿಗೂ ಆಹ್ವಾನ ನೀಡಲಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರುಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸರಣಿ ಸಭೆಗಳನ್ನೇ ಮಾಡೋ ಮೂಲಕ ಕೌಂಟರ್ ಕೊಡೋಕೆ ತಂತ್ರ ರೂಪಿಸಿದ್ದಾರೆ. ಹಾಗಾದ್ರೆ ಪಕ್ಷ ಸಂಘಟನೆಗೆ ಡಿಕೆಶಿ ಮಾಡ್ತಿರೋದೇನು ಅನ್ನೋದನ್ನ ನೋಡೋದಾದ್ರೆ
ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಮೂಲಕವೇ ಡಿಸಿಎಂ ಡಿಕೆ ತಿರುಗೇಟು ಕೊಡೋಕೆ ಮುಂದಾಗಿದ್ದಾರೆ. ಪಕ್ಷ ಸಂಘಟನೆಯ ಮೂಲಕ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ಪಕ್ಷ ಸಂಘಟನೆಗಾಗಿ ಡಿಸಿಎಂ ಡಿಕೆ ಸರಣಿ ಸಭೆಗಳನ್ನೇ ಮಾಡ್ತಿದ್ದಾರೆ. ಕಳೆದ ವಾರ ಬೆಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ಮಾಡಿದ್ರು. ಬಿಬಿಎಂಪಿ ಮಾಜಿ ಮೇಯರ್, ಮಾಜಿ ಉಪಮೇಯರ್ಗಳ ಸಭೆ ಮಾಡಿದ್ರು. ಇದೀಗ ಪದಾಧಿಕಾರಿಗಳ ಸಭೆ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಮುಂದಿನ ವಾರ ನಿಗಮ ಮಂಡಳಿ ಅಧ್ಯಕ್ಷರ ಜೊತೆಗೂ ಡಿಸಿಎಂ ಡಿಕೆ ಸಭೆ ನಡೆಸಲಿದ್ದಾರೆ. ವಿಧಾನಸಭೆ ಪರಾಜಿತ ಅಭ್ಯರ್ಥಿಗಳ ಜೊತೆಗೂ ಸಭೆ ಮಾಡಲಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಒಬ್ಬರಿಗೆ 2 ಹುದ್ದೆ ಕೊಟ್ಟರೆ ನಿಭಾಯಿಸೋದು ಕಷ್ಟ ಅನ್ನೋ ಕಾರಣಕ್ಕೆ ಬೇಡ ಅಂತಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ಗೃಹ ಸಚಿವನಾಗಿದ್ದೆ. ಬಳಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದ ಅಧ್ಯಕ್ಷನಾಗಷ್ಟೇ ಉಳಿದುಕೊಂಡಿದ್ದೆ ಅಂದಿದ್ದಾರೆ. ನೋಡಿ, ಇವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಇದೇನು ಹೊಸದೇನಲ್ಲ. ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, 2 ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ. ಈಗ ನಾನಿರುವಾಗ ಬದಲಾಯಿಸಿದ್ರಲ್ವ. ನಾನು ಗೃಹ ಸಚಿವನ ಸ್ಥಾನಕ್ಕೆ ನನಗೆ ಆಪ್ಷನ್ ಕೊಟ್ಟರು, ನೀವು PCC ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದರು. ನಾನು ಇಲ್ಲಪ್ಪ, ನಾನು PCC ಕಂಟಿನ್ಯೂ ಆಗ್ತೀನಿ, ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ರಾಜೀನಾಮೆ ಕೊಟ್ಟೆ. ಪದೇ ಪದೇ ಹೇಳಿಕೆ ನೀಡುತ್ತಿರೋ ಶಾಸಕರಿಗೆ ನೋಟಿಸ್ ನೀಡಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಸ್ಪಷ್ಟಪಡಿಸಿರುವ ಡಿಕೆ ಶಿವಕುಮಾರ್, ಸಿಎಂ ಹಾಗೂ ತಾನು ಕೂತು ಮಾತನಾಡಿದ್ದೀವಿ. ಸಿಎಂ ಜೊತೆಗೆ ಕೆಲವರ ಬಗ್ಗೆ ಮಾತನಾಡಿದ್ದೀನಿ. ಶೀಘ್ರದಲ್ಲೇ ಕೆಲವು ಶಾಸಕರಿಗೆ ನೋಟಿಸ್ ನೀಡ್ತೀವಿ ಅಂತ ಪದಾಧಿಕಾರಿಗಳ ಸಭೆಯಲ್ಲಿ ಡಿಕೆ ಶಿವಕುಮಾರ್ ವಾರ್ನಿಂಗ್ ನೀಡಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.